ರಾಜ್ಯ ಸರ್ಕಾರದ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಈಗ ಮತ್ತೊಂದು ಆರೋಪವನ್ನು ಮಾಡಿದ್ದಾರೆ. ನೈಸ್ ಕಂಪನಿಯ ಭೂಮಿ ಲಪಟಾಯಿಸಲು ಸರ್ಕಾರ ನೆರವು ನೀಡಿದೆ. ರೈತರ ಭೂಮಿ ಮತ್ತೆ ಕೆರೆ ಕಟ್ಟೆಗಳನ್ನು ಲಪಟಾಯಿಸಿದ್ದಾರೆ ಅಂತ ಹೇಳಿ ನೈಸ್ ಕಂಪನಿ ಸಂವಿಧಾನಕ್ಕೆ ವಿರುದ್ಧವಾಗಿ ನಡೀತಾ ಇದೆ. ನೈಸ್ ಕಂಪನಿ ಹಗಲು ದೊರಡೆಯನ್ನು ಮಾಡ್ತಿದ್ರು ಕೂಡ ಸರ್ಕಾರ ಮೌನ ವಹಿಸಿದೆ. ಸೊ ಕರ್ನಾಟಕದ ಇತಿಹಾಸದಲ್ಲೇ ಇದು ದೊಡ್ಡ ಹಗರಣ ಅಂಥೇಳಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಈ ರೀತಿಯಾಗಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಸಿಬಿಐ ತನಿಖೆಗೆ ವಹಿಸುವಂತೆ ಜಯಚಂದ್ರ ಸಮಿತಿ ಸೂಚಿಸಿದೆ. ಕೆಐಎಡಿಬಿ 20 ವರ್ಷ ಕಳೆದರೂ ಕೂಡ ಇದುವರೆಗೂ ರೈತರಿಗೆ ಪರಿಹಾರ ಕೊಟ್ಟಿಲ್ಲ ಅಂತ ಕುಮಾರಸ್ವಾಮಿ ಮತ್ತೊಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಇಲ್ಲ 2ನೇ ತಾರೀಕು ಮಾಡಬೇಕಾಗಿತ್ತು. ಆದರೆ ನಾನು ನಮ್ಮ ಕುಟುಂಬದ ಒಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇವತ್ತು ಬಹಳ ತಡವಾಗಿ ಕರೆದಿದ್ದೇನೆ. ಕಳೆದ ತಿಂಗಳು 29ನೇ ತಾರೀಕು ರಾಜ್ಯದ ನಮ್ಮ ಉಚ್ಚ ನ್ಯಾಯಾಲಯದಲ್ಲಿ ಡಬಲ್ ಬೆಂಚ್ನಿಂದ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಆ ತೀರ್ಪನ್ನು ಕೊಡತಕ್ಕಂಥ ಹಿನ್ನೆಲೆ ಈಗಾಗಲೇ ನಿಮ್ಮೆಲ್ಲರಿಗೂ ಬಹುಶಃ ಅದರಲ್ಲಿ ಕೆಲವು ನಮ್ಮ ಸ್ನೇಹಿತರುಗಳು ಆ ಒಂದು ಪ್ರಕರಣಗಳು ಪ್ರಾರಂಭ ಆದಾಗ ಮಾಧ್ಯಮದಲ್ಲಿ ಕೆಲಸ ಮಾಡ್ತಾ ಇರದೇ ಇದ್ದವರು ಹೊಸದಾಗಿರೋರು ಇದ್ದೀರಿ. ಈ ಒಂದು ಪ್ರಕರಣ 1997ರಲ್ಲಿ